ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಲಕ್ಷ್ಮಿ ಅಂತ. ಊರು ದಾವಣಗೆರೆ. ವಯಸ್ಸು 43 ವರ್ಷ ತುಂಬಿದೆ. ಸಮಸ್ಯೆ ಗಂಡನ ಅನೈತಿಕ ಸಂಬಂಧ. ಅಗಲಿಕೆ 8 ವರ್ಷಗಳೇ ಕಳೆದವು. ಕುತೂಹಲ ಹೊಸ ಹುಡುಗ ಹೇಗಿರಬಹುದು? ಎತ್ತರ 5.3 ಅಡಿ ಎತ್ತರ. ತೂತು ಗೂಟದ ಮುಖ ನೋಡಬೇಕು. ಆರೋಗ್ಯ ಉತ್ತಮವಾಗಿದೆ. ಅನುಭವ ಇಲ್ಲಿವರೆಗೆ 3 ಜನರಿಂದ ಆಗಿದೆ. ಸ್ನೇಹಿತರೆ, ಇದು ಇಷ್ಟು ಲಕ್ಷ್ಮಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಬಯಸಿ ಬಂದವನು ಹೀಗೆ ಇರಲಿ. ವಿದ್ಯಾ ಅರ್ಹತೆಯನ್ನು ಹೊಂದಿದವರು ಮಾತ್ರ ಕಮೆಂಟ್ ಮಾಡಿ. ನಾನು ಸರ್ಕಾರಿ ಹುದ್ದೆಯಲ್ಲಿ ಇದ್ದೇನೆ, ಹಾಗಾಗಿ ಕಲಿತವರು ಬೇಕು. ನೋಡಲು ಸುಂದರವಾಗಿ ಇರಬೇಕು, ಅದರ ಜೊತೆ ಅನುಭವ ಕೂಡ ಇರಬೇಕು. ಸುರಂಗಕ್ಕೆ ನುಗ್ಗುವರು ರಾತ್ರಿ ಮಾತ್ರ ಬರಬೇಕು, ಬೆಳಗ್ಗೆ ಸಮಯ ಸಿಗುವುದಿಲ್ಲ. ಅಕ್ಕಪಕ್ಕ ಯಾರಾದರೂ ಕೇಳಿದರೆ ಸೋದರ ಮಾವ ಅಂತ ಹೇಳಿ ನಿಮ್ಮ ಪರಿಚಯನ ಮಾಡಿಕೊಡಬೇಕು. ವ್ಯಕ್ತಿ ಹೇಗೆ ಇರಲಿ, ವ್ಯಕ್ತಿತ್ವ ಉತ್ತಮವಾಗಿ ಇರಬೇಕು. ನಾನು ಹೇಳಿದಾಗ ಮಾತ್ರ ಕೇಳಲು ಶುರು ಮಾಡಬೇಕು. ಸ್ನೇಹಿತರೆ, ಬಯಸಿ ಬಂದವರು ಹೇಗೆಲ್ಲ ಇರಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟ ಇದ್ದವರು ಕರೆ ಮಾಡಿ ತಿಳಿಸಬಹುದು. ಸ್ನೇಹಿತರೆ, ಲಕ್ಷ್ಮಿ ಅವರು ನಿಮಗೊಂದು ವಿಶೇಷ ಮಾಹಿತಿಯನ್ನ ತಿಳಿಸಿದ್ದಾರೆ. ಪಕ್ಕದ ಮನೆಯವರ ಜೊತೆ ಕಾರಿನಲ್ಲಿ ಹೋಗುವಾಗ ಚೆಂಡುಗಳ ಜೊತೆ ಆಟ ಆಡಿದ ವಿಡಿಯೋ ರೆಕಾರ್ಡ್ ಇದೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ, ವಿಡಿಯೋ ತೋರಿಸ್ತೀನಿ. ಬದುಕಿನಲ್ಲಿ ವಿಚಾರಗಳು ಮುಖ್ಯ. ಹೆಣ್ಣಿನ ಜೊತೆ ಉತ್ತಮ ಬಾಂಧವ್ಯ ಇರಲಿ. ಮೂಢನಂಬಿಕೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಖರ ಮಾಹಿತಿಗಾಗಿ ಹುಡುಕಾಟ ಇರಲಿ. ದೈಹಿಕ ಸಂಬಂಧ ಮನುಷ್ಯನ ಪ್ರಮುಖ ಅವಶ್ಯಕತೆ, ಅದರ ಬಗ್ಗೆ ಸಂಕೋಚ ಬೇಡ. ದೈಹಿಕ ಸುಖ ಶಾಂತಿಯಿಂದ ಮನುಷ್ಯನ ಇಂದ್ರಿಯಗಳು ಸುಗಮವಾಗಿ ಕಾರ್ಯನಿರ್ವಹಿಸುತ್ತವೆ. ಹೊಟ್ಟೆಗೆ ಊಟ ಮುಖ್ಯ, ಹಾಗೆ ಶರೀರಕ್ಕೆ ಸಂಭೋಗ ಮಾಡುವುದು ಮುಖ್ಯ. ತಿಳಿದವನು ಜ್ಞಾನಿ, ತಿಳಿಯಲಾರದವನು ಅಜ್ಞಾನಿ. ಇದು ಅವರವರ ವೈಯಕ್ತಿಕ ವಿಷಯ. ಸ್ನೇಹಿತರೆ, ಲಕ್ಷ್ಮಿಯವರು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಕೆಲವು ಒಳ್ಳೆಯ ವಿಚಾರಗಳು ನಮ್ಮ ಮುಂದೆ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ. ಇಷ್ಟ ಇದ್ದವರು ನೇರವಾಗಿ ಕರೆ ಮಾಡಿ ಮಾತಾಡಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡಿಕೊಳ್ಬಹುದು. ಧನ್ಯವಾದಗಳು.